ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 6:30 ಆಗ್ತಾಯಿದೆ. ಅಮ್ಮ ಬೆಳಿಗ್ಗೆ ತಿಂಡಿಗೆ ಬನ್ಸಿ ರವೆ ಇಡ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹುರಿದು ಇಟ್ಕೊಂಡಿರುವಂಥ ಬನ್ಸಿ ರವೆನ ಕ್ಲೀನಾಗಿ ತೊಳೆದು ರಾತ್ರಿನೇ ರುಬ್ಬಿಟ್ಕೊಂಡಂಥ ಉದ್ದಿಗೆ ಸೇರಿಸ್ತಾ ಇದ್ದಾರೆ. ಇಲ್ಲಿ ಸೆಕೆ ಜಾಸ್ತಿ ಇರೋದ್ರಿಂದ ರಾತ್ರಿ ಹುರಿದಿಟ್ಕೊಂಡಂಥ ಬನ್ಸಿ ರವೆಯನ್ನು ತೊಳೆದು ನೀರೆಲ್ಲ ಗಟ್ಟಿಯಾಗಿ ಹಿಂಡಿಬಿಟ್ಟು ಇವಾಗ ಉದ್ದಿಗೆ ಸೇರಿಸ್ತಾ ಇದ್ದಾರೆ. ಇಲ್ಲಾಂದರೆ ಹುಳಿ ಬಂದುಬಿಡತ್ತೆ, ತಿನ್ನೋಕ್ಕಾಗಲ್ಲ. ರಾತ್ರಿಯೇ ಇದನ್ನ ಮಿಕ್ಸ್ ಮಾಡಿಟ್ರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ರೈಂಡರಲ್ಲಿ ಉದ್ದು ಬೇಯಿಸಿದ್ರೆ ಚಲೋ ಒದಗ್ತು, ಮಿಕ್ಸರ್ ಹಂಗಲ್ಲ. ಮಿಕ್ಸರಲ್ಲಾದರೆ ಒಂದಕ್ಕೆ ಎರಡೇ ಹಾಕೋಕ್ಕಾಗ್ತಿಲ್ಲ, ಚಲೋ ಒದಗ್ತಿಲ್ಲ. ಇದಕ್ಕೆ ಒಂದಕ್ಕೆ 2.5 ಆರಾಮ್ ನೋಡು ಹಾಕಿದ್ರು ಒಳ್ಳೆ ಆಯ್ತು. ಅಮ್ಮ ಶಾವಿಗೆ ಕೂಡ ಸೇರಿಸ್ತಾರಂತೆ. ಇಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದಾರೆ. ಇಡ್ಲಿ ಪಾತ್ರೆ ಇದರಲ್ಲೇ ಬೇಡ ಅವು ಎಣ್ಣೆ ಹಾಕ್ತಾರೆ ಬೇಡ. ಎರಡು ಇಡ್ಲಿ ಅದು ತಿನ್ನೋದಾಯ್ತು. 3 ಸಲ 4 ಎತ್ತನೆ 2 ಅದು ತಿನ್ನು. ಸಣ್ಣ ಇರೋ ತೊಳೆದು 2 ಮಂಡು ಗುತ್ತಕ್ಕೆ 4 ತಿಂಬಲೆಲ್ಲ ಹಾಕ್ಲಿದೆಲ್ಲ. ದಿನ ಸ್ವಲ್ಪ ಇಡ್ಲಿ ಮಾಡ್ತೀವಿ. ಉಳಿ ಸ್ವಲ್ಪ ತರ್ತೀವಿ. ಒಟ್ಟು ತುಂಬಾರ್ದೇನೆ ಏನಾಗ್ತದೆ, ಹೊಟ್ಟೆ ತುಂಬ ಹೋಗ್ತದೆ. ಗುಂಡೆ ಗುಂಡೆ ಅದಕ್ಕೆ ಕಾಲ ಮಸ್ತ್ ಆಗ್ತದೆ ನೋಡು ಇಡ್ಲಿ. ಶಾವಿಗೆ ಕೂಡ ಹಾಕಿದ್ರೆ ಏನು ಚೆನ್ನಾಗಿ ಆಗತ್ತೆ ಅಂತೇಳಿ. ಅಪ್ಪ ಇಡ್ಲಿ ತಿಂಬ್ಲೆ. ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಉದುರಾಗಿ ಬಂದಿದೆ. ಮಲ್ಲಿಗೆ ಇಡ್ಲಿ ಅಂತ ಹೇಳ್ಬೋದು. ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ಬನ್ಸಿ ರವೆ ಜೊತೆಗೆ ಶಾವಿಗೆ ಕೂಡ ಮಿಕ್ಸ್ ಆಗಿರುವಂಥ ಇಡ್ಲಿ. ತಿಂದು ಇವಾಗ ಪೂಜೆಗೆ ಹೂ ಕೊಯ್ಯೋಣ ಅಂತ ಬಂದೆ. ಮಳೆ ಬೇರೆ ಬರೋ ಹಂಗೆ ಹಾಕ್ಕೊಂಡಿದೆ ನೋಡಿ. ಇಲ್ಲಿ ಈ ಮಲ್ಲಿಗೆ ಎಷ್ಟು ತುಂಬಿಕೊಂಡಿದೆ. ಹೌದು, ನುಷಿ ಹರಿದಂಗೆ ಹರ್ತದೆ. ಕೈಲೇ ಕೊಯ್ಕ ಬಂದ. ಚಲೋ ಆಗ್ತು. ಇಲ್ಲಿ ಬಿಸಿಲೇ ಇಲ್ಲ. ಇಲ್ಲಿ ಮಾಡುವ ಅಂದ್ರೆ ಬಿಸಿಲೇ ಇಲ್ಲ. ಕೊನೆಗೌಡ್ರ ಕಸಬೆ ಚಲೋ. ಯಾರನ್ನ ಮಂಗ ಮರ ಹತ್ತದಂಗೆ ಹತ್ತ ಮರ ಇಳುದು ಹೊತ್ತದು. ಅವು ಅಲ್ಲೇ ಆಗಿಂದಾಗಿ ಸೊಗೆಲಿದ್ದ ಹಾಳೇನ ತಳೆ ಬಳ್ಳಿ ಮಾಡ್ಕ ನಡದ್ದಾವ ಮರ ಕಸಬು. ಮನೆಗೆ ಹೋಗಿ ಮತ್ತೆ ಬಂದೆ. ಇವಾಗ ರಾಮ ಹಲಸಿನಕಾಯಿ ಕೊಡ್ತೇನೆ ಅಂತ ಹೇಳ್ದ. ಅದಕ್ಕೆ ಬಂದ್ವಿ. ನೋಡ್ಬೇಕು ಈಗ ಬಳ್ಳಿ ಇಳಿಸೋದಂತೆ ನೋಡಿ. ಇವ್ರನ್ನ ಪಟ ಪಟ ಹಾರ್ತಾರೆ ಇವರು. ಇಲ್ಲೂ ಒಂದು ತಳೆ ಬಳ್ಳಿ ರೆಡಿ ಮಾಡ್ಕೊಳ್ತೀಯ. ಅಲ್ಲಲ್ಲ ಆಗಿಂದಾಗ ತಳೆ ಬಳ್ಳಿ ರೆಡಿ ಮಾಡ್ಕೊಳ್ಳೋದ ನೀನು. ಬಾಯಿ ತುಂಬ ಕವಳ ತುಂಬ್ಕೊಂಡಿದೆ, ಮಾತಾಡೋದಿಲ್ಲ. ನೋಡಿ ರಾಮನ ಹೋದಲ್ಲೆಲ್ಲ ಒಂದೊಂದು ತಳೆ ಬಳ್ಳಿ ಆಗಲೇ ರೆಡಿ ಮಾಡ್ಕೊಂಡು ಬಿಡ್ತಾನೆ ಪಟಾಪಟ್. ಅದು 2 ಜಾಯಿಂಟ್ ಮಾಡ್ರು ಬಿಟ್ಟು ಹೋಗೋದಿಲ್ಲ. ಬಾಯಿಲಿ ಇಡೀ ದಿವಸ ಕವಳ ತುಂಬ್ಕೊಂಡಿರ್ತೇನೆ, ಒಂದು ಮಾತಾಡೋದಿಲ್ಲ. ನಿನ್ನ ಮಾತು ಚಂದ ಇದೆ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೆ. ನಿನ್ನ ಮಾತು ಕೇಳೋಕೆ ಮಜಾ ಇರ್ತದೆ ಹೇಳಿ.
ಬರೀ ಒಂದೂರಿಂದ ಹಾಂ ಅಲ್ಲಿ ಅಡಿಕೆ ಪಟ್ಲ ಕೊಯ್ಕೆ ತಕೊಂಡು ನಾ ಬೀದರ್ ಕೊಪ್ಪಂಡು ಹ್ಞೂ ಅಲ್ಲೊಬ್ಬ 8 ಜನ ಕಾರ್ ತಗೊಂಡು ನಿಂತ್ಕೊಂಡು ಇದು ಮಾಡ್ತಿದ್ರಪ್ಪ ಈ ವಿಡಿಯೋ ಮಾಡ್ತೆ ನೀರು ಕೊಡೋ ಶಾಲೆ ಮೇಲೆ ಹಾಗೆ ನಾ ಅಡಿಕೆ ಪಟ್ಲ ಹಿಂದೆ ಹಾಕೊಂಡಿದ್ದೆ ಸೈಕಲು ದುಡ್ಕೊಂಡು ದುಡ್ಕ ಸಂತೆಯಲ್ಲಿ ಹತ್ತುವಾಗ ಆ ನೀರು ಕೊಡೋ ಪೂಲ್ವರೆಗೂ ವಿಡಿಯೋ ಮಾಡ್ಕೊ ಹೋಗಿಯ ನೋಡಿ. ನಿನ್ನ ಹತ್ರ ಮಾತಾಡ್ತೇನೆ ಅಲ್ಲ ಸೈಕಲ್ ಮೇಲೆ ಇದು ಮಾಡಿ ಅಡಿಕೆ ಪಟ್ಲ ತಕೊಂಡು ಹೋಗೋದು. ಹಾಂ ನಡಿ ಮಾಡ ಈ ಊರ್ ಬದಿದೆಲ್ಲ ಸಿಕ್ಕೋದು ಕಷ್ಟ ಇದೆಲ್ಲ. ಈಗೆಲ್ಲ ಈಗ ನೋಡಿ, ಈಗ ಕೊನೆ ಕೊಯ್ಯೋದು ಇದೆಲ್ಲ ಎಲ್ಲ ಜೋಟಿಗಳ ಮದ್ದೋಡೋದೆಲ್ಲ ಬಂದ್ಮೇಲೆ ಈಗ ನಿಮ್ಮಂತ ಕೊನೆಗೋಡ್ರು ಕಡಿಮೆ ಆಗ್ತಾವ್ರೆ. ಕಾಡೆ ಕಾಡಿ ಅಲ್ಲಿ ಪೂಲ್ನವರೆಗೆ ಬಂದ ಕಡೆ ವಾಪಸ್ ಹೋದ. ಮಾತಾಡ್ಲಿಲ್ವಾ ನಿನ್ನ ಹತ್ರ? ಕಾರು ನಿನ್ನ ಹತ್ರ ಮಾತಾಡ್ಲಿಲ್ವಾ? ಒಂದು 2 ಕೊಯ್ದಿದ್ರು, ಹಣ್ಣಾಗಿತ್ತು. ಅದು ಈ ಸಲ ಒಂಥರ ಇದಿಲ್ಲ ಹಣ್ಣು, ಎಂತ ಹೇಳಿ ಬೆಂಡೆ ಜಾಸ್ತಿ, ಬೊಮ್ಮಾಗೋಗದೆ. ಬಳ್ಳಿಲೆ ಇಳಿಸ್ತೀಯಾ? ಬಳ್ಳಿಲೆ ಇಳಿಸ್ತೀಯಾ? ಹಿಡಿಬೇಕಾ? ಅಯ್ಯ ನೋಡು ಸೊನೆ ಇದಿರ್ಲೆ ಅದು ಬೆಳಿಲಿಲ್ಲ ಕಾಣ್ತದೆ ಅಲ್ಲ. ಮೇಲಿಂದ ಹಲಸಿನಕಾಯಿನ ಕೊಯ್ದು ಹಾಕಿಬಿಟ್ರೆ ಕೆಳಗೆ ಬಿದ್ದದು ಒಡೆದು ಹೋಗುತ್ತೆ, ಹಾಳಾಗಿಬಿಡತ್ತೆ ಅಂತೇಳ್ಬಿಟ್ಟು ರಾಮ ಇಲ್ಲಿ ಹಲಸಿನಕಾಯಿನೆಲ್ಲ ಕೊಯ್ದು ಬಳ್ಳಿಯಲ್ಲೇ ಕೆಳಗೆ ಇಳಿಸ್ತಾ ಇದ್ದ. ಈ ಥರ ಇಳಿಸೋದ್ರಿಂದ ಕಾಯಿಗೆ ಏನೂ ಪೆಟ್ಟಾಗಲ್ಲ, ನಿಧಾನವಾಗಿ ಆದ್ರೂ ಚೆನ್ನಾಗಿ ಹಣ್ಣಾಗತ್ತೆ. ಅದು ಇಲ್ಲಾಂದರೆ ಒಡೆದು ಹೋಗ್ಬಿಡ್ತು ಅಂದರೆ ಸೀಳ್ಕೊಂಡ್ಬಿಡತ್ತೆ, ಹಾಳಾಗಿಬಿಡತ್ತೆ ಅದು. ಹೋದರ್ಶ ಹಂಗಿಲ್ಲ ಈಗ. ಹಾಂ ಪೊಳ್ಳಾಗೋಗದೆ. ಇದಕ್ಕೂ ಐತಿಯಾ? ಇದು ನಿಂಗೆ ಕೈಗೆ ಸಿಗ್ತದೆ. ಹಗ್ಗದಲ್ಲಿ ಬಿಡೋದಕ್ಕೆ ಅಂತ ಪೆಟ್ಟಾಗಲಿಲ್ಲ. ಇವತ್ತೊಂದು ಕೊರಿವ, ಇವತ್ತೊಂದು ಅದೇ ಅಲ್ಲಿ ಕೊಯ್ಕೊಂಡು, ಇವತ್ತೊಂದು ಹಣ್ಣಾಗದೆ ಕಟ್ ಮಾಡಬೇಕು. ಬೊಕ್ಕೆ ಸೊಳ್ಳೆ ಜಾಸ್ತಿ ಇಲ್ಲ ಕಾಣ್ತದೆ. ಅದು ಹಿಂಗೆ ಒಂಥರ ಹೊಳ್ಳು, ಅದು ಒಂದೇ ಚಲೋ ಇದ್ದದ್ದು. ಆದರೂ ಬಿಡಲಿಲ್ಲ. ನಂಗೊಂದು ಹಾಳೆ ಕಡ್ದು ಹಾಕ್ಕೊಡು, ಒಂದು ನಾ ತಕೊಂಡು ಹೋಗ್ತೇವೆ, ನೀ ತಕವ. ಇಲ್ದಿರೋದು ಅಂಟು ಬರ ಬರ್ತದೆ. ಚೆಂಡಕ್ಲಿ ಎಳೆಯಲ್ಲಿ ಬರ್ಸ್ರೇನೋ ಅಂಟು ಹೋಗ್ತದೆ ಅಂತಲ್ಲ. ಸೊನೆ ಇಳಿಲಿ ಎಲ್ಲ ಕಡೆಗೆ ಅಡ್ಡಿಲ್ಲ, ಹಂಗಾರೆ ಇಲ್ಲೇ ಇರಲಿ, ಎಂತ ತೊಂದರೆ ಇಲ್ಲ. ಸೊನೆ ಯಾವನೊನೆ ಇಳಿತದೆ, ಬೊಸ ಇಳಿತದೆ ಸೊನೆ. ಹಾಳೆ ಒಳಗೆ ಹಾಕೊಂಡು ಹೋದ್ರೆ ಹಿಡ್ಕೊಂಡು ಹೋಗಕ್ಕಾಗ್ತದೆ. ಹಾಳೆಲ್ಲ ಹಾಕೊಂಡು ಹೋದ್ರೆ ಹಿಡ್ಕೊಂಡು ಹೋಗಕ್ಕಾಗ್ತದೆ ಹೇಳಿ. ಮುಳ್ಳು ಚುಚ್ಚೋದಿಲ್ಲ, ಇದಾಗೋದಿಲ್ಲ. ಉದಿ ಎಷ್ಟು ಕಪ್ಪೆ ಅದೆಯಾ ಯಪ್ಪ. ಅದು ಎಲ್ಲಿ ಇಷ್ಟು ಕಾಲ ಇದು ಎಲ್ಲಿ ಇತ್ತೋಳು ಗೊತ್ತಿಲ್ಲಪ್ಪ. ಇಲ್ಲ, ಪ್ರತಿ ಸಲ ಮೊದಲನೇ ಮಳೆ ಬರ್ತದೆ ಹಂಗೆ. ಮೊದಲನೇ ಮಳೆ ಬರ್ತದೆ, ಗೇಟಿಂದ ಕೆಳವರೆ ತೋಟದ ಹೊಳೆವರೆಗೂ ಬರ್ತದೆ ಮಳೆಗಾಲದಲ್ಲಿ. ಮೊದಲು ಮಳೆ ಸ್ಟಾರ್ಟ್ ಆಗಿ ಒಂದು 10-15 ದಿನ ಇರ್ತದೆ. ಕಡೆಗೆ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಈಗೆಲ್ಲ ಸೊಳ್ಳೆ ಹೇಳ್ತದೆ ಎಲ್ಲ. ಹಾಂ, ಎಲ್ಲ ಬದಿಗೂ ಅದೇ ಸೊಳ್ಳೆ ತಿನ್ನಕ್ಕೆ ಬರ್ತದೆ.
ಅದನ್ನ ತಗೊಳ್ತೆ. ಹಪ್ಪಳ ಮಾಡೋಕ್ಕೆ ಎಲ್ಲ ಆಗ್ತದೆಯಾ ಈ ಮಳೆಯಲ್ಲಿ? ಅದು ಯಾವುದು? ಅದು ಬೆಂಕಿ, ಇದು ಕುಂಬಳಕಾಯಿ ಹಲ್ವಾ ಮಾಡೋಕ್ಕೆ. ಅದು ಕಾಸಕ್ಕೆ ಸುಮಾರು ಹೊತ್ತು ಬೇಕಲ್ಲ. ಈಗ ಒಂದು ಹೌಸ್ಕೊಂಡು ಕೊಯ್ವು ಎಲ್ಲರಿಗೂ ತಿನ್ನೋಕ್ಕೆ. ಎಷ್ಟು ಚಲೋ ಅದೇ ಎಷ್ಟು ಹಾಳಾಗದೆ ಗೊತ್ತಿಲ್ಲ. ಅದೊಂಚೂರು ಹಾಳಾಗದಂಗೆ ಆಗದೆ. ಆ ಹಣ್ಣೊಂದು ಅಲ್ಲಿ ಚಕ್ಕೆ ಅಲ್ಲ, ಬೊಕ್ಕೆ ಒಂದದೆ, ಚಕ್ಕೆ ಒಂದದೆ. ಒಗದಿ ಹಾಳದು ಹಂಗಾರೆ ಉಪಯೋಗ ಇಲ್ಲ. ಬೆಂಗಳೂರಿಗೆ ಒಬ್ಬ ಬಾರೆ ಒಂದು 4 ದಿವಸ ಒಳಕ ಬರ್ಲಕ್ಕ. ನಮ್ಮ ನಾಗರಾಜ್ ಹೇಳ್ಕಂತ ಬಾರಿ ಚಿಕ್ಕಿ ಬಾರಿ ಅಂತ ಮನೆ ಬಂದ. ಕುಂಬಳಕಾಯಿ ಮಸ್ತಾಗಿದೆ ಈ ವರ್ಷ. ಅಜ್ಞೆ ಮಲೆಲ್ಲ ಅಲ್ಲಿದೆ, ಇದು ಅಲ್ಲಿದೆ ಕುಂಬಳಕಾಯಿ. ನೀರು ಬಿಟ್ಟದೆ ನೋಡಿ ಎಷ್ಟು. ಎಷ್ಟು ಚಂದ ಇರ್ತದೆ ನೋಡು ಒಳಗೆ ಹೂವಿದ್ದೆ. ಹೌದೇ ಇರ್ತದೆ. ಅಮ್ಮ ಈಗ ತೆಂಗಿನ ಕೊನೆ ಲೇಹ ಮಾಡ್ತಾರಂತೆ, ಅದಕ್ಕೆ ಇದನ್ನ ಬಿಡಿಸ್ತಾ ಇದ್ದಾರೆ. ಮೈಕೈ ನೋವಿಗೆಲ್ಲ ತುಂಬಾ ಒಳ್ಳೆಯದು ಇದು. ಎಷ್ಟೇ ಹಳೆ ನೋವಿದ್ರೂ ತೆಗಿಯತ್ತಂತೆ ಇದರ ಲೇಹ. ಅದನ್ನ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡ್ತೀನಿ ರೆಸಿಪಿನ ನಾಳೆ ಬ್ಲಾಗಲ್ಲಿ. ನಮ್ಮ ಕಡೆ ಎಲ್ಲ ಬಾಣಂತಿಯರಿಗೆ ಈ ಲೇಹವನ್ನು ಮಾಡಿಕೊಡ್ತಾರೆ. ಯಾಕಂತಂದರೆ ಅವರಿಗೆ ಮೈಕೈ ನೋವೆಲ್ಲ ಇರಬಾರ್ದು, ಮತ್ತು ಹೊಟ್ಟೆ ಒಳಗಡೆ ಎಲ್ಲ ಗಾಯ ಎಲ್ಲ ಇರಬಾರ್ದು, ಒಣಗೋಗ್ಬೇಕು ಬೇಗ ಅಂತೇಳಿ ಇದನ್ನ ಮಾಡಿಕೊಡ್ತಾರೆ. ಈಗಾದ್ರೆ ಎತ್ತು ಬಿಡು, ಹಂಗೆ ಎತ್ತು ಬಿಡು. ಇಲ್ಲ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಅದು ತೊಳೆಯ ಒಂದ್ಸಲ ತೊಳೆಯ ಎಳೆತದು ಔಷಧಿ ಇದು ಮಾಡೋಕ್ಕೆ, ಮದ್ದು ಮಾಡೋಕ್ಕೆ. ನಿಮ್ಮಲ್ಲೆಲ್ಲ ಮಾಡೋದಿಲ್ಲ ಬಾಣಂತಿ ಮದ್ದು? ಬೇರೆಯವ್ರ ಹತ್ರ ಹಿಂಗೆ ಎಲ್ಲರೂ ಮಾಡಿಸೋದಿಲ್ಲ, ಬೇರೆಯವ್ರ ಹತ್ರ ಮಾಡಿಸ್ತಾರೆ, ಜನ ಮಾಡೋದಿಲ್ಲ. ಇವತ್ತು ಅಮ್ಮಂದು ಬಸಳೆ ಸೊಪ್ಪಿನ ಹುಳಿ. ಊರಲ್ಲೇ ಬೆಳೆದಂಥ ಬಸಳೆ ಸೊಪ್ಪಿನ ಹುಳಿ, ಒಂದೆಲಗದ ತಂಬಳಿ, ಎಲ್ಲ ಊರಲ್ಲಿ ಫ್ರೆಶ್ ಆಗಿ ಸಿಗತ್ತೆ. ಇದಾಗ್ತಿಲ್ಲ ನೀನು ಇದನ್ನ ಬೇರು ಎಲ್ಲೋದು ಇದ್ರಲ್ಲಿ ಅಷ್ಟು ಹಾಕಿದ್ಯಾ? ಹಾಕಿದೆ ನಾನು ಎಲೆನೋ ಹಾಕ್ತೆ. ಇದು ಹುರಿತೆ ನಮಗೆ, ಹುರಿತ್ಯಾ? ಒಂದು ಚಮಚ ತುಪ್ಪ, ತುಪ್ಪ ಚೆಲ್ಲಿದ್ದೆ. ಜೀರಿಗೆ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದಾರೆ. ತುಪ್ಪ ಹಾಕ್ಕೊಂಡು ಹಾಕಿ ಕಾಳು ಮೆಣಸು 3 ರಿಂದ 4 ಹಾಕಿ ಹುರಿತಾರೆ. ಮಳೆಗಾಲ ಅಲ್ವಾ, ಗಡ್ಡೆ ದಂಟು ಎಲೆ ಎಲ್ಲನೂ ಯಾವುದೂ ಕೂಡ ಕಳಿಸ್ತಾರೆ. ಸ್ವಲ್ಪ ಕಂಡಕ್ಕ ಸ್ವಲ್ಪ ಮಾರೋದಿಲ್ಲ ಮಾಡ್ತಾರೆ. ತುಂಬ ಈ ರುಚಿಲೇ ಬೇರೆ ಹೊರದ್ರೆ. ಅದು ಸ್ವಲ್ಪ ಎಲ್ಲ ಹಾಕೊಳ್ಳಿಲ್ಲ ಹೊಸ್ತಲ್ವ? ಖಾರನೇ ಅಲ್ಲ, ಎಲ್ಲ ಹಾಕೋದ್ಬೇಡ, ಹಂಗೆ ಹಾಗೆ ಮಾಡ್ತೀವಿ. ಅಮ್ಮ ಇವತ್ತು ತೆಂಗಿನ ಕೊನೆ ಮಾಡ್ತಾರಂತೆ. ಇದು ಬಾಣಂತಿ ಮದ್ದು, ಯಾರು ತಿನ್ಬೋದು. ಈ ಮಳೆಗಾಲದ ಚಳಿಗೆಲ್ಲ ತುಂಬ ಒಳ್ಳೆಯದು. ಎಂತಕ್ಕೆ ಇದಕ್ಕೆ ಜಾಸ್ತಿ ಮಾಡ್ಕೊಡ್ತಾಳೆ ಇದು? ಚೆಳುಬಪ್ಪಲ, ದಂಡು ಬಪ್ಪಲಗಳ ಮೈಕೆ ನೋವು ರುಚಿ ಆಗ್ತಾರೆ ಅಷ್ಟೇ. ಹೌದಲ್ಲ, ನನಗೂ ತಿಂಬ ಚಾನ್ಸ್ ಸಿಕ್ತು. ಇವತ್ತಿಗೆ ಬರೀ ಮಾಡಿದಾಗ ಅದು ಬಂದಿತ್ತು. ಯಾರು ಬಂದಿದ್ದ? ನನಗೆ ಜೋತಕ್ಕನ. ಬಾಳೆಕಾಯಿ ಎಲ್ಲ ನೀವು ಕೊಯ್ದಿಟ್ಟಿದ್ದು ಬೇಗ ಹಣ್ಣಾಗಬಾರ್ದು, ಕೈ ಬೇಗ ಹಣ್ಣಾಗಬಾರ್ದು, ಕಾಯಾಗೆ ಇರಬೇಕು ಜಾಸ್ತಿ ದಿವಸ ಅಂತಂದರೆ ನೋಡಿ ಈ ಟಿಪ್ಸ್ನ ಫಾಲೋ ಮಾಡಿ.
ನೀರಲ್ಲಿ ಹಾಕಿಡಬೇಕು. ಇದಾಗಲೇ ನಾವು ಹಾಕಿ 1 ವಾರದ ಮೇಲಾಯಿತು, ಇನ್ನೂ ಬಾಳೆಕಾಯಿ ಹೇಗಿದೆಯೋ ಹಾಗೇ ಇದೆ. ನೀವು ದಿನ ದಿನ ನೀರು ಚೇಂಜ್ ಮಾಡ್ತಿದ್ರೆ ಏನೂ ಆಗೋಲ್ಲ, ಚೇಂಜ್ ಮಾಡಿಲ್ಲ ಅಂದರೆ ಬಂಪ್ ಆಗುತ್ತೆ ಅಷ್ಟೇ. ನೋಡಿ, ಹಣ್ಣಾಗಿಲ್ಲ ಏನಿಲ್ಲ, 1 ವಾರದ ಮೇಲೆ ಆಯಿತು. ಇದು 1 ವಾರಕ್ಕಿಂತ ಜಾಸ್ತಿ ಇದಿಲ್ಲ. ಕೊಯ್ದಾಗ ಬಾಳೆಕಾಯಿ ಹೇಗಿದೆಯೋ ಹಾಗೇ ಇರುತ್ತೆ. ಊರಲ್ಲಿ ಬೇರೆ ಬೇರೆ ಥರ ಟಿಪ್ಸ್ ಎಲ್ಲ ತಿಳ್ಕೊಬೋದು. ಯಾಕಂತಂದರೆ ಈ ಥರ ಬಾಳೆಕಾಯಿ, ಹಲಸಿನಕಾಯಿ ಎಲ್ಲ ಇರುತ್ತಲ್ಲ, ಅದಕ್ಕೆ ಅವರಿಗೆಲ್ಲ ಐಡಿಯಾ ಇರುತ್ತೆ. ಇದು ತುಂಬ ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು. ಬಾಳೆಕಾಯಿ ನಾವು ತಂದುಬಿಟ್ಟಿರ್ತೀವಿ, ಒಂದು 2 ದಿವಸ ಆದ್ರೇ ಈ ಸೆಕೆಗಾಲದಲ್ಲಿ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಈ ಥರ ನೀರಲ್ಲಿ ಹಾಕ್ಕೊಂಡ್ಬಿಟ್ರೆ ನೋಡಿ ಎಷ್ಟು ದಿವಸ ಆಯಿತು, 1 ವಾರಕ್ಕಿಂತ ಜಾಸ್ತಿ ಆಯಿತು, 8 ದಿನಕ್ಕಿಂತ ಜಾಸ್ತಿ. ನೋಡಿ ಹಣ್ಣಾಗಿ ಹೆಂಗಿದೆ ಹಂಗೆ ಕಾಯಿ ಗಟ್ಟಿ ಇದೆ. ನೀರು ಚೇಂಜ್ ಮಾಡೋದು ಮಾತ್ರ ಮರಿಬೇಡಿ, ಬಂಪ್ ಆಗಿಬಿಡತ್ತೆ. ಅದು ಒಂಥರ ಲೋಳೆ. ಚಾಕುದಲ್ಲಿ 4 ಕಚ್ಚು ಹೊಡ್ಕೊಂಡ್ರೆ ಸಿಪ್ಪೆ ಎತ್ತಕ್ಕೂ ಬರ್ತದೆ. ನೀವು ಮಾಡ್ತೀರಾ ಚಿಪ್ಸ? ನೀವು ಹೆಂಗೆ ಬಂಡಿ ಮೇಲೆ ಬಿಟ್ಟು ಮಾಡ್ತೀರ? ಅಲ್ಲ, ಅಷ್ಟು ತಾಳಿ ಮಾಡಿಟ್ಕೊಂಡು ಮಾಡ್ತಾರೆ, ಬಂಡಿ ಮೇಲೆ ಡೈರೆಕ್ಟಾಗಿ ಮಾಡಿಟ್ಕೊಂಡೆ ಮಾಡ್ತಾರೆ. ನಂಗೆ ಅದೇ ಥರ ತಾಳಿ ಮಾಡಿಕೊಡ್ತೀವಿ ಹಂಗಾರೆ. ನೀರಿಗೆ ಹಾಕ್ಬಿಡ್ಬೇಕು, ನೀರು ಪಾತ್ರೆಗೆ. ಈ ಬಾಳೆಕಾಯಿ ಎಷ್ಟು ದಿವಸ ಇತ್ತು? 10 ದಿವಸ ಇತ್ತು. ನೀರಲ್ಲಿ ಹಾಕಿಟ್ಟಿದ್ರು. ಬಂಡಿ ಇದು ಹಾಕ್ತಿದ್ದಂಗೆ ಬಂಡಿ ಇಟ್ಬಿಡ್ತೆ. ಪಟ ತುರಿಬೇಕು, ಫಾಸ್ಟಲ್ಲೇ ತುರಿಬೇಕು ಡೈರೆಕ್ಟ್. ಅಪ್ಪ ಇವಾಗ ಚೌಡಮ್ಮನ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ತೊಗೊಂಡು ಬಂದಿದ್ರು. ಪ್ರತಿ ಶುಕ್ರವಾರ, ಮಂಗಳವಾರ ಹೆಚ್ಚಾಗಿ ಭಕ್ತಾದಿಗಳು ಪೂಜೆ ತೊಗೊಂಡು ಬರ್ತಾನೆ ಇರ್ತಾರೆ. ನಾನು ಕೂಡ ಬೇಗ ಸ್ನಾನ ಮುಗಿಸ್ಕೊಂಡು ಬಂದೆ, ಪೂಜೆಗೆ ಬರೋಣ ಅಂತೇಳಿ. शिवे ಅಪ್ಪ ಇಲ್ಲಿ ನೆಲಕ್ಕೆಲ್ಲ ಬ್ಲ್ಯಾಕ್ ಕಲರ್ ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟಿದ್ದಾರೆ. ಇದನ್ನ ಹಾಕೋದ್ರಿಂದ ಕಳೆ ಗಿಡಗಳು ಹುಟ್ಕೊಳ್ಳಲ್ಲ. ಇವಾಗ ಮಳೆಗಾಲ ಅಲ್ವಾ, ಕಳೆ ಗಿಡಗಳು ತುಂಬಾ ಬೆಳ್ಕೊಂಬಿಡುತ್ತೆ. ಅದಕ್ಕೆ ಇಲ್ಲಿ ಮತ್ತು ಅಂಗಳದಲ್ಲಿ ಎಲ್ಲ ಈ ಥರ ಹಾಕಿದ್ದಾರೆ. ಮಿಕ್ಸಿ ಜಾರಲ್ಲಿ ಮೊದಲು ಕಾಯಿ ತುರಿ ಹಾಕ್ಕೊಂಬಿಟ್ಟು ಹುರ್ಕೊಂಡಿದ್ದೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಉರಿಗೆ ಗೆಂಡೆ ತಂಬುಳಿ ಮಾಡೋದಕ್ಕೆ 1-2 ತಂಬುಳಿ. ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಒಳ್ಳೆ ಕಲರು, ಪರಿಮಳನೂ ಚಲೋ ಇದೆ ಹುರಿದೋದಕ್ಕೆ.
ಸೊಪ್ಪು ಸೊಪ್ಪು ಇವಾಗ ಇದರ ನೀರು ಆರ್ತು ಒಂಚೂರು ನೀರು ಆರಬೇಕು. ಇದಕ್ಕೆ ಈಗ ತುಪ್ಪ ಹಾಕ್ಕೊಂಡು ಸ್ವಲ್ಪ ಇದನ್ನ ಹುರ್ಕೋಬೇಕು. ಮೊದಲು ಕಾಯಿ ಇಂಗು ಒಣಮೆಣಸನ್ನ ರುಬ್ಕೊಂಬಿಟ್ಟು ಸಣ್ಣ ಆದಮೇಲೆ ಮಾವಿನಕಾಯಿ ಪೀಸ್ಗಳನ್ನ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದಾರೆ. ಉಪ್ಪು ಹಾಕೋದು, ಕರಿಬೇವಿನ ಸೊಪ್ಪು, ಒಗ್ಗರಣೆ. ಒಗ್ಗರಣೆ ಅಷ್ಟೇ. ಇದಕ್ಕೆ ಮಜ್ಜಿಗೆನ ಹಾಕೋದು ಬೇಕಾಗಲ್ಲ, ಮಾವಿನಕಾಯಿ ಹುಳಿ ಇರೋದ್ರಿಂದ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಬಿಟ್ಟು ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು. ಇಂಗು, ಸಾಸಿವೆ, ಕರಿಬೇವು, ಒಣಮೆಣಸು ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ತಂಬಳಿ ರೆಡಿ. ಇದು ಬಸಳೆ ಸೊಪ್ಪಿನ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಬೇಳೆ, ಬಸಳೆ ಮತ್ತು ಟೊಮೆಟೊ ಹಾಕಿ ಬೇಯಿಸಿಟ್ಕೊಂಡಿದ್ದಾರೆ. ಇವಾಗ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ. 2 ಲೋಟದಷ್ಟು ಹಾಲು ತಗೊಂಡಿದ್ದೀವಿ. ಹಾಲನ್ನು ಸ್ವಲ್ಪ ಬೇಯಲಿ ಇದು. ಇಲ್ಲೋದಕ್ಕೆ ಉಪ್ಪು ಹಾಕ್ತಾ ಇದ್ದಾರೆ ತಂಬಳಿಗಳಿಗೆಲ್ಲ. ಮಾವಿನಕಾಯಿ ತಂಬಳಿಗೆ ಉದ್ದಿನಬೇಳೆ, ಸಾಸಿವೆ ಕಾಳು, ಒಣಮೆಣಸು, ಇಂಗು. ಹಿಂಗಾಗಿ ಬೀಸಿ ನನಗೆ ಮತ್ತೆ ಹಿಂಗಾಗಿ ಬೀಸಿದ್ದೆ ಅದೇ. ಬೀಸಿ ನಾನು ಕರಿಬೇವು, ಅವ್ಕೊಂಡು ಬರೀ ಜೀರಿಗೆ ಬಿಟ್ಟು ಅದಕ್ಕೆ ಜೀರಿಗೆ ಒಗ್ಗರಣೆ ಕೊಟ್ಟರು. ಇದು ಖಾರ ಮಾಡಾಗಿದ್ರೆ ಖಾರ ಮಾಡ್ರೆ ಕೊಟ್ಟರೆ ಚಲೋ. ಸಿಹಿ ಆದ್ರೆ ಕೊಡಲಾಗ. ಅಲ್ಲ ಅದು ಸಿಹಿಯಾರು ಕೊಡೋದು ಚಲೋ. ಕುಡೂಲ ಒಗ್ಗರಣೆ ಬೇಡ ಅಂತ ಇದಕ್ಕೂ ಒಗ್ಗರಣೆ ಕೊಟ್ಬಿಡು. ಖಾರ ನಾನು ಎಂತ ಕಾರಣಕ್ಕೆ ಐತ್ರಿ? ಸಿಹಿ ಅಲ್ಲ. ತಂಬಳಿಗೆ ಒಗ್ಗರಣೆ, ತುಪ್ಪದ ಒಗ್ಗರಣೆನಾ? ತುಪ್ಪ ಮತ್ತು ಜೀರಿಗೆ ಅಷ್ಟೇ. ಒಂದೆಲಗದ ತಂಬಳಿಗೆ ಜೀರಿಗೆ ಒಗ್ಗರಣೆ ಕೊಡ್ತಾ ಇದ್ದಾರೆ. ಇದು ಬೆಲ್ಲ ಹಾಕೋ ತಂಬಳಿ ಅಲ್ಲ, ಖಾರ ತಂಬಳಿ. ಕಾಳುಮೆಣಸು, ಜೀರಿಗೆ ಹಾಕಿ ಹುರಿದು ಮಾಡಿರುವಂಥದ್ದು. ಇದು ಕೂಡ ಒಳ್ಳೆ ಪರಿಮಳ ಬರ್ತಾ ಇದೆ ಹುರಿದು ಮಾಡಿದ್ದಕ್ಕೆ. ನೀರನ್ನ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಉಪ್ಪು 5 ಟೇಸ್ಟ್ ಮಾಡಿದೆ. ಬಸಳೆ ಸೊಪ್ಪಿನ ಸಾಂಬಾರು, ಒಂದು ಮಾವಿನಕಾಯಿ ಚಟ್ನಿ ಕೂಡ ಈಗ ರೆಡಿ ಆಗ್ತದೆ. ಹಾಲು ಚೆನ್ನಾಗಿ ಬೆಂದಿದೆ, ಹಾಲೆಲ್ಲ ಆರಿದೆ. ಸಕ್ಕರೆ ಹಾಕೋಣ. ಒಂದು ಕುಂಬಳಕಾಯಿಗೆ ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಸಕ್ಕರೆ. ಈಗ ಪಾಕ ಬರಬೇಕಿದು. ಆಮೇಲೆ ಏಲಕ್ಕಿ ಹಾಕೋಣ. ಹೇಳ್ಬೇಕಾ?